ಇವತ್ತು ನಾನು ರಿಲಯನ್ಸ್ ಡಿಜಿಟಲಲ್ಲಿ ಇದ್ದೀನಿ. ಈಗ ಹೊಸ ಫೋನ್ ಬಂದಿದೆ ಅಂತ ಹೇಳ್ತಾಯಿದ್ರು, ಬನ್ನಿ ನೋಡ್ಕೊಂಬೋಣ. ಆಯಿತು, ಇವರು ಅಲನ್ ಖಾನ್ ಅಂತ, ಒಪ್ಪೋ ಎಕ್ಸ್ಪರ್ಟ್. ಸೊ ಯಾವುದದು ಹೊಸ ಫೋನ್ ಬಂದಿದೆ ಸರ್? ದಿಸ್ ಈಸ್ ಓಪೋ ಎ ಫೋನ್, ಆಲ್ ನ್ಯೂ ಫೈಂಡ್ X9 ಸೀರೀಸ್. ಇದರಲ್ಲಿ ನಿಮಗೆ ಅದರ್ ಬ್ರ್ಯಾಂಡ್ಸ್ಗಿಂತ ಕೆಲವೊಂದು ಹೊಸ ಟೆಕ್ನಾಲಜೀಸ್ನ ಯೂಸ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ಮಾತಾಡೋದಾದ್ರೆ ಕ್ಯಾಮ್ರಾ, ಇದು ಕೋ ಡೆವಲಪ್ ವಿತ್ Hasselblad ಕ್ಯಾಮ್ರಾ. ಇದು ಓಪೋ ಫೈಂಡ್ X9 Pro ಆ್ಯಂಡ್ ದಿಸ್ ಇಸ್ ಓಪೋ ಫೈಂಡ್ X9. ಓಕೆ. ಇದು ಬಂದು ನಿಮಗೆ ಗೋಲ್ಡನ್ ಸೈಜ್ ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ. ದಟ್ಸ್ ಕಂಫರ್ಟಬ್ಲಿ ಒಂದು ಹ್ಯಾಂಡಲ್ಲಿ ಯೂಸ್ ಮಾಡಿ. 6.59 ಇಂಚ್ ಡಿಸ್ಪ್ಲೇ ಬರುತ್ತೆ. ಇದು 1.5K ರೆಸೊಲ್ಯೂಷನ್, ಅಲ್ಟ್ರಾ ಏನಿದೆ ರೆಸೊಲ್ಯೂಷನ್ಸ್. ನೆಕ್ಸ್ಟ್ ಈ ಫೋನಲ್ಲಿ ನೀವು ಒನ್ ಆಫ್ ದಿ ಲೇಟೆಸ್ಟ್ ಚಿಪ್ಸೆಟ್ MediaTek Dimensity 9500 ಚಿಪ್ಸೆಟ್ ಕೊಡ್ತಾ ಇದ್ದಾರೆ. ಇದು ಬೇಸ್ಡ್ ಆನ್ 3 nm ಬರೋದು. ಇದು ಸೆಗ್ಮೆಂಟಲ್ಲೇ ಫಾಸ್ಟೆಸ್ಟ್ ಪ್ರೊಸೆಸರ್ನ ಯೂಸ್ ಮಾಡಿರೋ ಕಾರಣ ವಿತ್ ಇದರಲ್ಲಿ ಹೈಯೆಸ್ಟ್ ಬ್ಯಾಟ್ರಿ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿದ್ದಾರೆ. ಲೈಕ್ ಫೈಂಡ್ X9 ಸೀರೀಸಲ್ಲಿ ನಿಮಗೆ ಎಬವ್ 7000 mAh ಬ್ಯಾಟ್ರೀಸೇ ಸಿಗುತ್ತೆ X9 Pro ಆ್ಯಂಡ್ X9 ಅಲ್ಲಿ. ಇದರಲ್ಲಿ ಆಲ್ ನ್ಯೂ ColorOS 16 ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ವಿತ್ ಆಫ್ ಸೀಮ್ಲೆಸ್ ಆ್ಯನಿಮೇಷನ್ಸ್ನ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಲೈಕ್ ಲ್ಯಾಕ್ ಫ್ರೀ ಎಕ್ಸ್ಪೀರಿಯನ್ಸ್, ಯಾವುದೇ ಥರ ನಿಮಗೆ ಏನಿದೆ ಸ್ಟಟರ್ ಫೀಲ್ ಆಗೋದಿಲ್ಲ ಮತ್ತು ಸ್ಮೂತೆಸ್ಟ್ UI ಇದು ಕಂಪೇರ್ ಮಾಡ್ತಿರೋದ್ರೆ ಅದರ ಬ್ರ್ಯಾಂಡ್ಸ್. ನೆಕ್ಸ್ಟ್ ಫಸ್ಟ್ ಆಫ್ ಆಲ್ ನಾವು ಕ್ಯಾಮ್ರಾ ಬಗ್ಗೆ ಮಾತಾಡೋಣ. Hasselblad ಪಾಕೆಟ್ ಕ್ಯಾಮ್ರಾ ಅಂತ ಹೇಳ್ಬಿಟ್ಟು ಇದಕ್ಕೇನೋ ಒಂದು ಟ್ಯಾಗ್ ಇದೆ. ಬಿಕಾಸ್ ಆಫ್ 1961 Hasselblad ಮೂನ್ ಫೋಟೋ ಕ್ಯಾಪ್ಚರ್ ಮಾಡಿರೋದ್ರಿಂದ ಓಪ್ಪೋ ಇದ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡಿ ಇಲ್ಲಿ Hasselblad ಹೈ-ರೇಸ್ ಕ್ಯಾಮ್ರಾ ಟೆಕ್ನಾಲಜಿನ ಡೆವಲಪ್ ಮಾಡಿದ್ದಾರೆ. ಇನ್ ಟರ್ಮ್ಸ್ ಆಫ್ ನೀವು ಏನಿದೆ ಯಾರು ಫೋಟೋ ಕ್ಲಿಕ್ ಮಾಡಿದಾಗ ಎಕ್ಸಾಂಪಲ್ ನಾವು ಏನು ಮಾಡೋಣ, ಈ ಟೆಕ್ಸ್ಟ್ ಸ್ಯಾಂಪಲ್ ಶಾಟ್ನ ತಗೋತೀವಿ. ಇದು ಅಪ್ ಟು 8K ವರೆಗೂ ನಿಮಗೆ ಅಲ್ಟ್ರಾ HD ಶಾರ್ಟ್ಸ್ನ ಕನ್ವರ್ಟ್ ಮಾಡೋದು. ಲೈಕ್ ಯಾವುದೇ ಥರ ಇದರಲ್ಲಿ ಡೀಟೇಲ್ಸ್ ಮಿಸ್ಸಿಂಗ್ ಆಗೋದಿಲ್ಲ ನಿಮಗೆ. ನೆಕ್ಸ್ಟ್ ಇದರಲ್ಲಿ ಸೆಗ್ಮೆಂಟ್ಸ್ ಬೆಸ್ಟ್ 4K 120 FPS ಡಾಲ್ಬಿ ವಿಷನ್ ವಿಡಿಯೋಗ್ರಫಿ ಸಪೋರ್ಟ್ ಕೂಡ ಇದೆ. ನೀವು ಯಾವುದೇ ಥರ DSLR ಅವಶ್ಯಕತೆ ಇಲ್ಲ. ಇನ್ ಟರ್ಮ್ಸ್ ಆಫ್ ಕಂಟೆಂಟ್ ಕ್ರಿಯೇಷನ್ ವಿಡಿಯೋಗ್ರಫಿಗೆ ಹೋಗ್ತೀರಾ ಅಂದರೆ X9 ಮತ್ತು X9 Pro ಅಲ್ಲಿ ನಿಮ್ಗೆ ಬೋತಲ್ಲೂ ಸಿಮಿಲರ್ ಬರೋದು. ಇದರಲ್ಲಿ ನಿಮಗೆ ಕ್ರಾಸ್ ಡಿವೈಸ್ ಕನೆಕ್ಷನ್ ಇಂಟಿಗ್ರೇಷನ್ ಕೂಡ ಕೊಟ್ಟಿದ್ದಾರೆ ವಿತ್ ನ್ಯೂ ಡಿವೈಸ್ ಕನೆಕ್ಟ್. ಇನ್ ಟರ್ಮ್ಸ್ ಆಫ್ ನಿಮ್ಮ ಹತ್ರ iPad, ಐಫೋನ್ಸ್ ಈ ಥರ ಏನಾದರೂ ಇದ್ದರೆ ಇದು ಸೀಮ್ಲೆಸ್ ಕನೆಕ್ಟಿವಿಟಿನ ಸಪೋರ್ಟ್ ಮಾಡುತ್ತೆ. ಲೈಕ್ ಏರ್ ಡ್ರಾಪ್ ಮಾಡುವಂಥ ಸಿಸ್ಟಮ್ಸ್, ನೀವು PC ರಿಮೋಟ್ ಕಂಟ್ರೋಲ್ ಆಗಿ ಯೂಸ್ ಮಾಡ್ಬೋದು, ಈ ಥರ ಇದೆ. 100 and 120x ವರೆಗೂ ನಿಮಗೆ ಡಿಜಿಟಲ್ ಝೂಮ್ ಕೂಡ ಸಿಗುತ್ತೆ. ಇನ್ ಟರ್ಮ್ಸ್ ಆಫ್ ಕ್ಯಾಮ್ರಾದಲ್ಲಿ ನಿಮಗೆ 6x ಆಪ್ಟಿಕಲ್, ಅಡಿಷ್ನಲ್ 10x ಆಪ್ಟಿಕಲ್, 243 mm ವರೆಗೂ ಅಂದರೆ ಡಿಫ್ರೆಂಟ್ ಫೋಕಲ್ ಲೆನ್ಸಲ್ಲಿ ನೀವು ಫೋಟೋನ ಶಾರ್ಟ್ ಮಾಡ್ಬೋದು. 120x ವರೆಗೂ ನಿಮಗೆ ಅಲ್ಟ್ರಾ ಝೂಮ್ ಸಿಗುತ್ತೆ. ಲೈಕ್ ದೂರದ ಏನಾದರೂ ಇದ್ದರೂ ಕೂಡ ನೀವು ಝೂಮ್ ಮಾಡಿ ಕ್ಯಾಪ್ಚರ್ ಮಾಡಿದ ನಂತರ ಇದು ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮ್ ಮಾಡಿ ಕೊಡೋದು. ನೆಕ್ಸ್ಟ್ ಬಂದು ಮೇಜರ್ ಈಗ ಟ್ರೆಂಡ್ ನಡೀತಿರೋದು AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಪೋ AI ಇಂಟ್ರೊಡಕ್ಷನ್ ಕೊಡ್ತೀನಿ ನೋಡಿ. ColorOS 16 ಸ್ಮಾರ್ಟ್ ಆ್ಯಂಡ್ ಸ್ಮೂತ್. ಇದರಲ್ಲಿ ನಿಮಗೆ AI ಪೋರ್ಟ್ರೇಟ್ ಗ್ಲೋ ಟೆಕ್ನಾಲಜಿ ಕೂಡ ಕೊಟ್ಟಿದ್ದಾರೆ. AI ಪೋರ್ಟ್ರೇಟ್ ಗ್ಲೋ ಟೆಕ್ನಾಲಜಿನ ನಾವು ಇಲ್ಲಿ ಎಲ್ಲೆಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋದು. ಸ್ಯಾಂಪಲ್ಗೆ ಇಲ್ಲೊಂದು ಫೋಟೋ ಕೊಟ್ಟಿದ್ದಾರೆ. ಈ ಫೋಟೋ ತುಂಬ ಚೆನ್ನಾಗಿದೆ, ಬಟ್ ಇದರಲ್ಲಿ ಏನು ಇಶ್ಯೂ ಇದೆ ಅಂದರೆ ಲೈಟಿಂಗ್ ಪ್ರಾಬ್ಲಮ್ಸ್. ನಾವು ಕ್ಯಾಶುವಲ್ ಆಗಿ ಎಡಿಟಿಂಗ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಬ್ಯಾಕ್ಗ್ರೌಂಡು ನಾರ್ಮಲಿ ಇದೆಲ್ಲ ಈ ಫೋಟೋದಲ್ಲಿ ಕರೆಕ್ಟಾಗಿ ಬರೋದಿಲ್ಲ. ಓಕೆನಾ? ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಎಡಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಮ್ಯಾನುವಲ್ಲಿ ಇದನ್ನು ಎಡಿಟ್ ಮಾಡೋಕ್ಕೆ ಹೋದಾಗ ಎಕ್ಸ್ಪೋಜರ್ ಜಾಸ್ತಿ ಮಾಡಿದಾಗ ಇದು ಕಂಪ್ಲೀಟ್ ಸ್ಯಾಚುರೇಷನ್, ಸ್ಕಿನ್ ಟೋನ್ಸ್ ಎಲ್ಲ ಕರೆಕ್ಟಾಗಿ ಬರೋದಿಲ್ಲ. ಸೊ ಓಪೋ ಹೊಸ ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡಿದೆ. AI ಎಡಿಟರಿಗೆ ಹೋಗಬೇಕು. ಇಲ್ಲಿ AI ಪೋರ್ಟ್ರೇಟ್ ಗ್ಲೋ ಅಂತ ಇದೆ. ಜಸ್ಟ್ ಒನ್ ಟ್ಯಾಪ್ ಮಾಡಿದ್ರೆ ಸಾಕು, ಸ್ಕಿನ್ ಟೋನ್ ಮತ್ತು ಡ್ರೆಸ್ ಟೋನ್ ಎರಡೂ ಆ್ಯಡ್ ಮಾಡಿ ಇದು ಪರ್ಫೆಕ್ಟ್ ಲೈಟಿಂಗ್ನ ಏನು ಮಾಡುತ್ತೆ, ಕನ್ವೆ ಮಾಡಿ ಕೊಡುತ್ತೆ ನಿಮಗೆ. ವಾವ್, ಇದನ್ನು ನೀವು ಮ್ಯಾನುವಲಿ ಅಡ್ಜಸ್ಟ್ ಕೂಡ ಮಾಡ್ಬೋದು, ಯಾವ ಲೈಟಿಂಗ್ ಈ ಥರ ಬೇಕು. ನೆಕ್ಸ್ಟ್ ಬಂದು ಓಪೋದೇ ಓನ್ ಟೆಕ್ನಾಲಜಿ ವಿತ್ AI ಮೈಂಡ್ ಸ್ಪೇಸ್. ಇದು ಗೂಗಲ್ ಜೆಮಿನೈ ಜೊತೆ ಇಂಟಿಗ್ರೇಷನ್ ಇದೆ. ಎಕ್ಸಾಂಪಲ್ ನೀವು ಯಾವುದಾದ್ರು ಒಂದು ಟ್ರಿಪ್ ಬಗ್ಗೆ ಸರ್ಚ್ ಮಾಡ್ತೀರಾ, ಈ ಥರ ಏನಾದರೂ ಇದ್ದಾಗ ನೀವು ಪದೇ ಸ್ಕ್ರೀನ್ಶಾಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸ್ಕ್ರೀನ್ಶಾಟ್ ತೊಗೊಂಡ್ರೆ ನಿಮ್ಮ ಸ್ಟೋರೇಜ್ ಕೂಡ ಕನ್ಸ್ಯೂಮ್ ಆಗುತ್ತೆ. ಇದರಲ್ಲಿ ಇಲ್ಲಿ ನಿಮಗೆ ಕ್ವಿಕ್ ಆ್ಯಕ್ಷನ್ ಬಟನ್ ಕೊಟ್ಟಿದ್ದಾನೆ. ಜಸ್ಟ್ ಒನ್ ಟ್ಯಾಪ್ ಮಾಡಿದ್ರೆ ಸಾಕು, ಸ್ನ್ಯಾಪ್ ಕೀಯಲ್ಲಿ ಇದು ಕಂಪ್ಲೀಟ್ ಕಂಟೆಂಟ್ನ ಏನು ಮಾಡುತ್ತೆ ಅಂದರೆ AI ಮೈಂಡ್ ಸ್ಪೇಸಲ್ಲಿ ಆ್ಯಡ್ ಮಾಡಿಕೊಡುತ್ತೆ. ಲೈಕ್ ಇದು ನಿಮ್ಮ ಸೆಕೆಂಡ್ ಬ್ರೈನ್ ಇದೆ. ಸ್ಕ್ರೀನ್ಶಾಟಲ್ಲಿರುವಂಥ ಕಂಟೆಂಟು ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ವಿತ್ ಅದರಲ್ಲಿ ಸ್ಕ್ರೀನ್ಶಾಟಲ್ಲಿರುವಂಥ ಸಮರಿ ಕೂಡ ಇದು ಜನ್ರೇಟ್ ಮಾಡಿ ಕೊಡುತ್ತೆ. ಅದು ನಿಮ್ಮ ಕಂಟೆಂಟ್ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವು ಇಲ್ಲೇ
ಮೈಂಡ್ ಸ್ಪೇಸ್ ಜೊತೆ ನೀವು ಕ್ವಶನ್ಸ್ನ ಕೂಡ ಕೇಳ್ಬೋದು. ವಿತ್ ಗೂಗಲ್ ಜೆಮಿನೈ ಇಂಟಿಗ್ರೇಷನ್ ಕೂಡ ಅವೈಲೇಬಲ್. ಓವರ್ ಆಲ್ ಪ್ರಾಡಕ್ಟ್ ಎಕ್ಸ್ಪೀರಿಯನ್ಸ್ ಏನಂದರೆ ಸರ್, ಇದು 2025 ಆಫ್ ದಿ ಬೆಸ್ಟ್ ಸ್ಮಾರ್ಟ್ ಫೋನ್ಸ್ ಓಪೋ ಕಡೆಯಿಂದ ಇರುತ್ತೆ. ಇನ್ ಟರ್ಮ್ಸ್ ಆಫ್ ನೀವು ವ್ಯಾಲ್ಯೂ ಫಾರ್ ಮನಿ ಕೊಡೋಕ್ಕೆ ಸಂತಿದ್ದು ಬ್ಯಾಟ್ರಿ ಲೈಫ್ ಆಗಿದೆ. 7025 mAh ಆಫ್ ಬ್ಯಾಟ್ರಿ ಬರುತ್ತೆ. 80 ವ್ಯಾಟ್ಸ್ ಆಫ್ ನಿಮಗೆ ಸೂಪರ್ ಚಾರ್ಜಿಂಗ್ ಸಪೋರ್ಟ್, 50 ವ್ಯಾಟ್ಸ್ ವೈರ್ಲೆಸ್ ಚಾರ್ಜಿಂಗ್. ಇನ್ ಟರ್ಮ್ಸ್ ಆಫ್ ನೀವು ಡೇ ಟು ಡೇ ಲೈಫ್ ಮಾಡ್ರೇಟ್ ಯೂಸ್ ಹೋಗ್ತೀರ, 2 days ಆಫ್ ನಿಮಗೆ ಬ್ಯಾಕಪ್ ಸಿಗುತ್ತೆ. ಹೆವಿ ಯೂಸ್ಗೆ ನಿಯರ್ಲಿ ಕ್ಯಾಮ್ರಾ ಮೆಗಾ ಪಿಕ್ಸೆಲ್ ಸರ್, ಇವೆಲ್ಲ ನಿಮಗೆ ಹ್ಯಾಸಲ್ ಬ್ಯಾಟ್ರಿ ಕೊಟ್ಟರೆ 50 MP ಮೇನ್ ಕ್ಯಾಮ್ರಾ, 50 MP ಟೆಲಿಫೋಟೋ ಅದು ನೆಕ್ಸ್ಟ್ ವರ್ಷ S9 Pro ಹೋಗ್ತಿರೋಲ್ಲ. ಇದರಲ್ಲಿ 200 ಮೆಗಾ ಪಿಕ್ಸೆಲ್ ನಿಮಗೆ ಹ್ಯಾಸಲ್ ಬ್ಲ್ಯಾಕ್ ಟೆಲಿಫೋಟೋ ಕ್ಯಾಮ್ರಾ ಕೊಡ್ತಾರೆ. ಇದು ನಿಯರ್ಲಿ ನಿಮಗೆ 1 inch ರಿಲೇಟೆಡ್ ಸೆನ್ಸರ್ ಇರೋದ್ರಿಂದ ಇದು ಒನ್ ಆಫ್ ದಿ ಬೆಸ್ಟ್ ಕ್ಯಾಮ್ರಾ ಸ್ಮಾರ್ಟ್ಫೋನ್. ಇದಕ್ಕೆ ನೀವು ಡೆಡಿಕೇಟೆಡ್ ಟೆಲಿಕನ್ವರ್ಟರ್ ಕಿಟ್ ಕೂಡ ಬರುತ್ತೆ, ಅದನ್ನು ಕೂಡ ಅಟ್ಯಾಚ್ ಮಾಡ್ಬೋದು. ಇನ್ ಟರ್ಮ್ಸ್ ಆಫ್ ನೀವು ಪ್ರೊಫೆಷ್ನಲ್ ವೀಡಿಯೋ ಆ್ಯಂಡ್ ಫೋಟೋಗ್ರಫಿ ಮಾಡ್ತೀರಾ. ಮತ್ತು ಆಫರ್ಸ್ ಬಂದು ಇದು ಸೂಪರ್ ಅಫೋರ್ಡಬಿಲಿಟಿ ಇದೆ. ಇದು ನಾನು ಅಪ್ ಟು 24 monthsವರೆಗೂ 0 ಡೌನ್ ಪೇಮೆಂಟ್ ಮೊಬೈಲ್ಸ್ EMI ಆಪ್ಷನ್ ಇದೆ. ನಿಯರ್ಲಿ 3000 rupees ಪರ್ ಮಂತ್ ನಿಮಗೆ ಲೋ EMI. ಇದರಿಂದ ಲಾಂಗ್ ಟರ್ಮ್ ಯೂಸೇಜ್ಗೆ ಒನ್ ಟೈಮ್ ಏನಾದರೂ ಫೋನ್ ನೋಡ್ತೇವೆ ಇನ್ ಟರ್ಮ್ಸ್ ಆಫ್ ಕಂಪೇರಿಟಿವ್ ಐಫೋನ್ ಅಥವಾ ಸ್ಯಾಮ್ಸಂಗ್ ಇರ್ತೀರ ಅಂದರೆ ಇದು ಬೆಸ್ಟ್ ವ್ಯಾಲ್ಯೂ ಫಾರ್ ಈ ಪ್ರಾಡಕ್ಟ್ ಹೇಗಿದೆ? ತುಂಬ ಚೆನ್ನಾಗಿ, ತುಂಬ ಡಿಫ್ರೆಂಟ್ ಆಗಿದೆ ಅನಿಸ್ತು. ಆ ಲೈಟಿಂಗ್ ಎಲ್ಲ ಅಡ್ಜಸ್ಟ್ ಮಾಡಿದರೆ ತುಂಬ ಇಷ್ಟ ಆಗಿದೆ. ನೈಟ್ ಫೋಟೋಗ್ರಫಿ ಆಪ್ಷನ್ಸ್ ಮೇನ್ ಹ್ಯಾಸಲ್ ಬ್ಯಾಟ್ ಟೆಲಿಫೋಟೋ ಕ್ಯಾಮ್ರಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್.